ಅಪರೂಪ ಮುನ್ಸ್ಕೊಂಡು ಹೋಗಿದ್ದು ನಿಮ್ಮಿಂದಾನೆ ಅಂತ ಮರೆಸ್ತಾಗಿತ್ತು. ಈಗ ಇಲ್ಲ ಅಂತ ಅನ್ಸದೆ. ಮಾರನ್ ಸಿದ್ದಪ್ಪಾಜಿ ಮೇಕೆ ಶನೇಶ್ವರ ಬತ್ತಾವನೆ. ಯಾವ್ರು ಬರೋದು ಶುಭ ಸೂಚನೆ. ಬಹುಶಃ ನೀವು ವಾಪಸ್ ಬರಂಗಾಗಿದ್ದು ಯಾವ್ರ ಕ್ಷಮೆ ಕೇಳಕ್ಕೆ ಅಂತ ಅನಿಸ್ತದೆ. ಬಸವಣ್ಣವ್ರೆ, ಎಲ್ಲ ಸುಳ್ಳು ಕಣ್ರಿ. ಯಾರ ಮೈ ಮೇಲಾದ್ರೂ ದೇವ್ರು ಬರೋ ಹಾಗಿದ್ದಿದ್ರೆ ಆ ಊರು ಸ್ವರ್ಗ ಆಗ್ಬಿಡುತ್ತೆ. ದೇವ್ರ ಫೋಟೋ ನೋಡಿ, ಸುತ್ತಮುತ್ತಲು ಪರಿಸರ ನೋಡಿ, ಆದ್ರೆ ಈ ಚಂಡಿಪುರ ನೋಡಿ ಹೆಂಗಿದೆ. ಅಯ್ಯ ತೆಗಿರಿ. ಸರತ್ ಏನಾಕಿದ್ದೆ ಹೇಳೋದಿನ ಒಳಗ್ ಬಿಡ್ಕೊಳಕ್ ಮುಂಚೆ ನಮ್ ನಂಬಿಕೆನ ವಿಚಾರನ ಹಾಸ್ಯ ಮಾಡಬಾರ್ದು ಅಂತ ಅಲ್ವಾ? ಅದ್ಯಾವ್ದೋ ಊರ್ನಾಗೆ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಕತ್ತಿ ಚಿಕ್ಸ್ ಸಾಯ್ತಾರಂತೆ. ನಾನು ಅಂತ ಊರ್ನಾಗೆ ಹುಟ್ಟಬೇಕಾಗಿತ್ತು. ನಾನು ಹೆಣ್ಣಾಗಿರೋದ್ರಿಂದ ಚೆನ್ನಿ ಮನಸ್ಥಿತಿ ಏನು ಅಂತ ನನ್ಗೆ ಅರ್ಥ ಆಗಿದೆ. ಅದಕ್ಕೆ ಹೇಳ್ದೆ. ಅಂದ್ರೆ ಚೆನ್ನಿ ಹೇಳ್ದಂಗೆ ಲಗ್ನ ಆಗ್ಲಿ ಅಂತ ನಿಮ್ ಯೋಚನೆ. ಮನಸ್ ಕೊಟ್ಟು ಯಾವ್ರು ಹೊನ್ನಾಡ್ಗೆ ಬುದ್ಧಿನೂ ಕೊಟ್ಟಿರ್ತಾನೆ. ಚೆನ್ನಿ ಹೇಳ್ದಂಗೆಲ್ಲ ಕೇಳ್ಕೊಂಡ್ ಕೂತ್ಕೊಂಡ್ರೆ ಚಂದಮಾಮ ಕಥನೆಗೆ ಬರ್ತಾನಲ್ಲ, ಇಕ್ರಮಾದಿತ್ಯನ್ ಕಟ್ಕೋಬೇಕಾಯ್ತದೆ. ಅವೆಲ್ಲ ಆಗಕ್ಕಿಲ್ಲ. ಜೀವನದಲ್ಲಿ ಬದಲಾವಣೆ ಬಯಸೋದು, ಕನ್ಸ್ ಕಾಣೋದು ತಪ್ಪ. ಬದ್ಲಾತದಲ್ಲ ಬದುಕು. ಎಲ್ಲಾತ ಇಲ್ಲ. ಲಗ್ನ ಮಾಡಿದ್ರೆ ವರ್ಷದೊಳಗೆ ಅವ್ವ ಆಯ್ತಾಳೆ, ಇನ್ನು 20 ವರ್ಷ ಕಳೆದ್ರೆ ಅಜ್ಜಿ ಆಯ್ತಾಳೆ. ಹೀಗೆ ಇರ್ತಾಳ. ಚೆನ್ನಿ ನಮ್ ಜೊತೆ ದುರ್ಗಾಪುರ ಕಳಿಸ್ಕೊಡಿ. 1 ತಿಂಗಳಿದ್ರೆ ಸಾಕು. ಬದಲಾವಣೆ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಏಯ್, ಮನೆ ಒಳಗ್ ಬರೋ ಗಂಟ ಒಂಥರ ಬಂದ್ಮೇಕೆ ಒಂಥರನ ಹೋಯ್ತಾ ಇರಿ. ಸಾಕು ನಿಮ್ ಸವಾಸ. ಸುಮ್ನಿರೆ ದೇವಿ. ನಾಳೆಯಿಂದ ಪಾರ್ವತಿಗೆ ಕುಟೀರದಲ್ಲಿ ಚಿಕಿತ್ಸೆ ಪ್ರಾರಂಭ ಆಗ್ತಿದೆ. ಎಲ್ಲ ಕಳ್ಕೊಂಡಿದ್ದೀವಿ. ಕೈಯಲ್ಲಿ ಕಾಸಿಲ್ಲ. ಯಾರಿಗೋ ಉಪದೇಶ ಮಾಡಕ್ ಹೋಗಿ ಪಾರ್ವತಿಗೆ ತೊಂದರೆ ಆಗ್ಬಾರ್ದು. ಸುಮ್ಮನಿದ್ಬಿಡು. ಹೆಂಗೈತೆ ನೋಡು ಸ್ವಾರ್ಥ ನಿಮ್ಕ. ನನ್ನ ಹೆಂಡತಿನೂ ನಿಮ್ 3 ಜನ ವರಿಕ್ ಆಗದೆ ಇದ್ದಿದ್ರೆ, ಬಹಿಷ್ಕಾರ ಅಂದೇ ಇದ್ದಿದ್ರೆ ನಾವ್ ಹಿಂಗಿರ್ತಿದ್ವಾ? ಚನ್ನಿನೂ ದೇವಿ ತರ ಓದ್ಕೊಂಡಿರ್ತಿದ್ಲು. ಮತ್ತೆ ಕಳಿಸ್ಕೊಡು ನನ್ನ ದೇವಿ ಜೊತೆಗೆ. ಮಾರನ್ ಸಿದ್ದಪ್ಪಾಜಿ ಮೇಕೆ ಸಂಜೆ ಮುದ ದ್ಯಾವ್ರು ಬರ್ತಾರೆ, ಶುಭ ನುಡಿತಾರೆ ದ್ಯಾವ್ರು. ಅಲ್ಲಿಗೆ ಬರದ್ ಕಲ್ತ್ಕೋ. ಓತಾಳಂತೆ ದ್ಯಾವಿ ಜೊತೆಗೆ. ವಿನೋದ್ಕೋ, ಇಲ್ಲಿ ನಿನ್ನ ಹೆಸರು, ನಿನ್ನ ಹೆಂಡತಿ ಹೆಸರು, ನಿನ್ನ ಮಗಳ ಹೆಸರು ಕನ್ನಡದಲ್ಲಿ ಬರಿ. ಯಾಕಿದ್ದಾನೆ? ಪ್ರಶ್ನೆ ಬೇಡ, ಹೇಳ್ದಷ್ಟು ಮಾಡು. ಬರಿ. ಏನೋ ಸುಚೇಂದ್ರ, ಇದು ತಲಹರಟೆ. ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ಯಾರದ್ದೋ ಗಂಡ ಹೆಂಡತಿ ಹೆಸರು ಬರ್ಕೊಂಡು ಕೂರೋದಲ್ಲ. ಅವನ್ ಬರ್ಕೊಡೋವರೆಗೂ ನಾನು ಬಿಡಲ್ಲ. ಬರೀ. ಅಪ್ಪಾಜಿ, ಇಲ್ಲಿ ನೋಡಿ, ಸದಾನಂದ ಅವ್ರ ತಂದೆ ತಾಯಿಗೆ ಬರ್ದಿರೋ ಪತ್ರ. ಮಂಗಳೂರು ಡಿಪೋನಲ್ಲಿ ಇದ್ದೀನಿ ಅಂತ. ಆದ್ರೆ ಇದ್ರ ಮೇಲೆ ದುರ್ಗಾಪುರದ ಸೀಲಿದೆ. ಬಂದ್ಬಿಟ್ರ ಅಪ್ಪಾಜಿ ಸದಾನಂದನ್ನ ನಿಶ್ಚಿತಾರ್ಥದ ಅವಮಾನ ನೆಪದಲ್ಲಿ. ನನಗೂ ಯಾಕೋ ಇತ್ತೀಚೆಗೆ ಸದಾನಂದ ಸತ್ತೋಗಿದ್ದಾನೆ ಅಂತ ಅನ್ಸೋಕ್ ಶುರುವಾಗಿದೆ. 1.5 ತಿಂಗಳು ಕಾಯ್ಬೇಕಾಗಿತ್ತ ನಾನು ನಿಶ್ಚಿತಾರ್ಥದ ಹಠ ತೀರಿಸ್ಕೊಳ್ಳೋಕ್ಕೆ. ನಿನ್ನೆದುರಿಗೆ ನಾನು ಅವನನ್ನ ಮಗನ ಥರ ನೋಡ್ಕೊಂಡಿಲ್ವಾ ಸುಚೇಂದ್ರ? ಗೊತ್ತದು ನನಗೆ. ಆದ್ರೆ ಅವಮಾನಗಳನ್ನ ಅಷ್ಟು ಸುಲಭವಾಗಿ ನೀವು ಮರೆಯೋರಲ್ಲ ಅಂತಾನು ನನಗೆ ಚೆನ್ನಾಗಿ ಗೊತ್ತು. 6 ಕೊಟ್ರೆ ಅತ್ತೆಗೆ ಜೈ, 3 ಕೊಟ್ರೆ ಸೊಸೆಗೆ ಜೈ. ದುಡ್ಡನ್ನ ತೋರಿಸಿದ್ರೆ ಪಕ್ಕಾ ಮೀರ್ಸಾಯಿಕು ಸದಾನಂದ. ಯಾವ ದುಡ್ಡಿರೋ ಹುಡುಗಿ ಕಣ್ಣಿ ಬಿದ್ದು ಅಲ್ಕೊಂಡು ಹೋಗಿದಾನ. ಒಳ್ಳೆ ಮನುಷ್ಯನ ಬಗ್ಗೆ ಪೋಲಿ ಪ್ರಚಾರ ಮಾಡ್ದೆ, ಅದಕ್ಕೆ ಹೊಡೆದೆ. ದೊಡ್ಡವರಿಗೆ ಕೈ ಎತ್ತದೆ, ಅದಕ್ಕೆ ನಾನು ಹೊಡೆದಿದ್ದು. ನಿಜ ಹೇಳಿ, ಸದಾನಂದ ಎಲ್ಲಿ? ಗೊತ್ತಿಲ್ಲ. ಅಮ್ಮನ ಮೇಲೆ ಆಣೆ ಮಾಡಿ ಹೇಳಿ ನಿಮಗ್ ಗೊತ್ತಿಲ್ಲ ಅಂತ. ನನ್ನ ಹೆಂಡತಿ ಯಶೋಮತಿಯ ಮೇಲಾಣೆ. ಸದಾನಂದ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ.